ಆಕಾಶವಾಣಿ ಮಾಗಿಲೋಳು ಕೈ ಮುಗಿದು ಒಳಗೆ ಯಾತ್ರಿಕನೇ. ದಾವಣಗೆರೆ ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತಪಡಿಸುತ್ತಾರೆ ಎಂಎನ್ ಸುಂದರ್ರಾಜ್. ಇನ್ನೊಂದು ದಾವಣಗೆರೆ ತಾಲೂಕಿನಲ್ಲಿ ಒಂದು ಸಣ್ಣ ಗ್ರಾಮ ಇದೆ, ಅದಕ್ಕೆ ಬಸಾಪುರ ಗ್ರಾಮ ಅಂತ ಕರೀತಾರೆ. ಎಲ್ಲ ಗ್ರಾಮಗಳಲ್ಲೂ ಜಾತ್ರೆಗಳು ನಡೀತಾ ಇರುತ್ತೆ. ಎಲ್ಲವನ್ನೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಮುಖ್ಯವಾಗಿರ್ತಕ್ಕಂಥ ಕೆಲವು ಜಾತ್ರೆಗಳನ್ನು ಮಾತ್ರ ನಾನು ಇಲ್ಲಿ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಈ ಬಸಾಪುರದಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಜಾತ್ರೆ ನಡೆಯುತ್ತೆ. ಇದನ್ನು ಮಹೇಶ್ವರ ಜಾತ್ರೆ ಅಂತ ಕರೀತಾರೆ. ಇದು ಇಡೀ ರಾಜ್ಯದ ಗಮನ ಸೆಳೀತಕ್ಕಂಥ ಒಂದು ಅಪರೂಪವಾಗಿರ್ತಕ್ಕಂಥ ಜಾತ್ರೆ. ಯಾಕೆ ಇದು ವಿಶಿಷ್ಟವಾಗಿದೆ, ಅಪರೂಪವಾಗಿದೆ, ಏನೆಲ್ಲ ಜನ ಸೇರ್ತಾರೆ, ಮೆರವಣಿಗೆ ಮಾಡ್ತಾರೆ, ಇದರಲ್ಲೇನು ವಿಶೇಷ ಅಂತ ನಮಗೆ ಅನ್ನಿಸ್ಬೋದು. ಆದರೆ ಈ ಜಾತ್ರೆಯಲ್ಲಿ ಮಹಿಳೆಯರಿಗೆ ಪ್ರವೇಶ ಇಲ್ಲ. ಕೇವಲ ಪುರುಷರು ಮಾತ್ರ ಭಾಗವಹಿಸ್ತಕ್ಕಂತಹ ಜಾತ್ರೆ ಇದು. ಆದ್ದರಿಂದ ಇದನ್ನು ಗಂಡಸರ ಜಾತ್ರೆ ಅಂತಲೂ ಸಹ ಕರೀತಾರೆ. ಇದು ಸಾಮಾನ್ಯವಾಗಿ ಈ ಥರದ ಜಾತ್ರೆಗಳು ಬಹಳ ಅಪರೂಪ. ಇದು ಅಂಥ ಅಪರೂಪದ ಜಾತ್ರೆ ನಮ್ಮ ದಾವಣಗೆರೆ ತಾಲೂಕಿನಲ್ಲಿ ನಡೀತಕ್ಕಂಥ ಈ ಬಸಾಪುರ ಮಹೇಶ್ವರ ಜಾತ್ರೆ. ಇಲ್ಲಿ ಮಹೇಶ್ವರ ಸ್ವಾಮಿಯ ಆರಾಧನೆ ಅತ್ಯಂತ ಉಗ್ರ ಸ್ವರೂಪದ್ದು ಮತ್ತು ಜಾಗೃತ ಸ್ವರೂಪದ್ದು. ದೇವಾಲಯದ ಪೂಜಾ ವಿಧಿವಿಧಾನಗಳು ಸಹ ಅತ್ಯಂತ ಕಠಿಣವಾದ ನಿಯಮಗಳನ್ನು ಹೊಂದಿರೋದ್ರಿಂದ ಇಲ್ಲಿ ಮಹಿಳೆಯರಿಗೆ ಪ್ರವೇಶವನ್ನು ನೀಡಲ್ಲ. ಸ್ಥಳೀಯ ನಂಬಿಕೆ ಪ್ರಕಾರ ಈ ದೇವರಿಗೆ ಸಂಬಂಧಿಸಿದ ಕೆಲವು ವಿಶೇಷ ಶಕ್ತಿಗಳು ಮತ್ತು ವ್ರತ ನಿಯಮಗಳು ಪುರುಷರಿಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದು. ಆದ್ದರಿಂದ ದೇವರು ಇಲ್ಲಿ ಸ್ತ್ರೀಯರ ನೇರ ಉಪಸ್ಥಿತಿಯನ್ನು ಅಥವಾ ಪೂಜೆಯನ್ನು ನಿರ್ಬಂಧಿಸುತ್ತದೆ ಅಂತ ಇಲ್ಲಿನ ಹಿರಿಯರು ಅಭಿಪ್ರಾಯ ಪಡ್ತಾರೆ. ಹಾಗಾದರೆ ಇಲ್ಲಿ ಆಚರಣೆ ಮಾಡ್ತಕ್ಕಂಥ ಕಠಿಣ ನಿಯಮಗಳೇನು ಅಂತ ಕೇಳಿದರೆ, ಜಾತ್ರೆ ದಿನ ಪೂಜೆ ಸಲ್ಲಿಸ್ತಕ್ಕಂಥ ಎಲ್ಲ ಪುರುಷರು ಸಹ ನದಿಯಲ್ಲಿ ಕಡ್ಡಾಯವಾಗಿ ಮಡಿ ಸ್ನಾನ ಮಾಡ್ಕೊಂಡು ಶುದ್ಧವಾದ ಬಿಳಿ ಪಂಚೆಯನ್ನು ಉಟ್ಕೊಂಡು ಮೈ ಮೇಲೆ ವಿಭೂತಿಯನ್ನು ಧಾರಣೆ ಮಾಡ್ಕೊಳ್ತಾರೆ. ಈ ಜಾತ್ರೆ ನಡೆಯುವ ದಿನಗಳಲ್ಲಿ ಯಾವುದೇ ಹೆಣ್ಣು ಮಕ್ಕಳು ದೇವಾಲಯದ ಆವರಣಕ್ಕೆ ಬರುವುದನ್ನು ನಿಷೇಧಿಸಿರ್ತಾರೆ. ಎಲ್ಲ ಪೂಜಾ ವಿಧಿಗಳನ್ನು ಪುರುಷರೇ ನಿರ್ವಹಿಸ್ತಾರೆ. ನೈವೇದ್ಯ ತಯಾರಿಸುವುದರಿಂದ ಹಿಡಿದು ಎಲ್ಲವನ್ನೂ ಪುರುಷರೇ ನಿರ್ವಹಿಸಬೇಕಾಗತ್ತಿಲ್ಲಿ. ಇಲ್ಲಿ ದೇವರ ಪ್ರಸಾದವನ್ನು ಕೇವಲ ಪುರುಷರಿಗೆ ಮಾತ್ರ ನೀಡ್ತಾರೆ, ಇಲ್ಲಿ ಮಹಿಳೆಯರಿಗೆ ಕೊಡಲ್ಲ. ಇದನ್ನ ಈ ವಿಶಿಷ್ಟ ಸಂಪ್ರದಾಯ ತಲೆಮಾರುಗಳಿಂದ ಹೀಗೆ ನಡೆದುಕೊಂಡು ಬಂದಿರೋದ್ರಿಂದ ಗ್ರಾಮಸ್ಥರು ಅದನ್ನು ಅಷ್ಟೇ ಶ್ರದ್ಧೆಯಿಂದ ಇಂದಿಗೂ ಸಹ ಆಚರಣೆ ಮಾಡ್ತಕ್ಕಂಥದ್ದು ನಮಗೆ ಕಂಡುಬರುತ್ತೆ. ದಾವಣಗೆರೆಯಿಂದ ಕೇವಲ 15 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಬಸಾಪುರಕ್ಕೆ ಬೇಕಾದಷ್ಟು ಬಸ್ ವ್ಯವಸ್ಥೆ ಇದೆ. ಇಲ್ಲಿಯ ಉಗ್ರ ಸ್ವರೂಪಿ ಮಹೇಶ್ವರ ಸ್ವಾಮಿಯ ದೇವಾಲಯ ಇದೆ. ಅದನ್ನು ಕಟ್ಟಿಸಿದ್ದು ಯಾವಾಗ, ಯಾರು ಕಟ್ಟಿಸಿದ್ರು ಅನ್ನೋದಕ್ಕೆ ಯಾವುದೇ ಒಂದು ದಾಖಲೆ ಸಿಕ್ಕಿಲ್ಲ. ಅಲ್ಲಿ ಜಾತ್ರೆ ಸಮಯ ಬಿಟ್ಟು ಬೇರೆ ದಿನಗಳಲ್ಲಿ ದೇವಾಲಯಕ್ಕೆ ಯಾರು ಬೇಕಾದರೂ ಹೋಗ್ಬೋದು, ಸ್ತ್ರೀ ಪುರುಷರು ಎಲ್ಲರೂ ಹೋಗ್ಬೋದು. ಜಾತ್ರೆಗೆ ಮಾತ್ರ ಪುರುಷರು ಮಾತ್ರ ಸೀಮಿತವಾಗಿರ್ತಕ್ಕಂಥ ಒಂದು ಜಾತ್ರೆ ಇದು. ಪ್ರತಿ ವರ್ಷ ಇಲ್ಲಿನ ಹಿರಿಯರು ನಿಗದಿಪಡಿಸಿದ ದಿನ ಈ ಜಾತ್ರೆ ನಡೆಯುತ್ತೆ. ಜಾತ್ರೆ 1-2 ದಿನಗಳು ನಡೆಯುತ್ತೆ ಮತ್ತು ಇಡೀ ರಾಜ್ಯದ ಒಂದು ಗಮನವನ್ನು ಸೆಳೀತಕ್ಕಂಥ ಒಂದು ಜಾತ್ರೆ ಇದು. ಇನ್ನೊಂದು ಕೋಡಿಹಳ್ಳಿ ಅಂತ ಇದೆ ಅಲ್ಲಿ, ಅದು ಸಹ ದಾವಣಗೆರೆ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಸಣ್ಣ ಗ್ರಾಮ. ಅದು ಇಲ್ಲಿ 3 ವರ್ಷಕ್ಕೊಂದ್ಸರಿ ಜಾತ್ರೆ ನಡೆಯುತ್ತೆ. ಇದನ್ನು ಓಬಳೇಶ್ವರ ಜಾತ್ರೆ ಅಂತ ಕರೀತಾರೆ. ಏನು ಈ ಓಬಳೇಶ್ವರ ಸ್ವಾಮಿ ಅಂದರೆ ಯಾವುದು ಅಂತ ನಾವು ಯೋಚನೆ ಮಾಡಿದರೆ, ಅಲ್ಲಿ ಉಗ್ರ ನರಸಿಂಹನ ದೇವಾಲಯ ಇದೆ. ಆ ಉಗ್ರ ನರಸಿಂಹನನ್ನು ಇಲ್ಲಿ ಓಬಳೇಶ್ವರ ಅಂತ ಕರೀತಾರೆ. ಈ ಜಾತ್ರೆಯ ಸಂದರ್ಭದಲ್ಲಿ ಹೊಳೆ ಪೂಜೆ ನಡೆಯುತ್ತೆ. ಆ ಹೊಳೆ ಪೂಜೆ ಮುಗಿಸ್ಕೊಂಡು ಭಕ್ತರು ಏನು ಮಾಡ್ತಾರೆ ಅಂದರೆ ರಸ್ತೆಗೆ ಅಡ್ಡವಾಗಿ ಮಲಗಿಬಿಡ್ತಾರೆ. ಎಲ್ಲ ಅರ್ಚಕರು ಏನು ಮಾಡ್ತಾರೆ, ಅವ್ರ ಮೈ ಮೇಲೇ ನಡ್ಕೊಂಡು ಬಂದು ದೇವಾಲಯಕ್ಕೆ ಹೋಗ್ತಕ್ಕಂಥ ಒಂದು ವಿಶಿಷ್ಟವಾದ ಪದ್ಧತಿಯನ್ನು ಅನುಸರಿಸಲಾಗುತ್ತೆ ಇಲ್ಲಿ. ಇದು ಯಾಕೆ ಈ ರೀತಿಯ ಒಂದು ಕ್ರಮವನ್ನು ಅನುಸರಿಸಿದ್ದಾರೆ, ಇದರ ಮಹತ್ವವೇನು ಅನ್ನೋದು ನಮಗೆ ತಿಳಿದಿಲ್ಲ. ಅದೇನೋ ತಲಾಂತರದಿಂದ ನಡ್ಕೊಂಡು ಬಂದಿರತಕ್ಕಂಥದ್ದು. ಹಾಗೆ ಮೈ ಮೇಲೆ ನಡ್ಕೊಂಡು ಬಂದರೆ ತಮ್ಮ ಜೀವನ ಪಾವನ ಅಂತ ಭಕ್ತರು ಅದನ್ನು ಬಹಳ ಶ್ರದ್ಧೆಯಿಂದ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೀವಲ್ಲಿ. ಈ ದೇವಸ್ಥಾನ ಏನಿದೆ, ಉಗ್ರ ನರಸಿಂಹನ ದೇವಸ್ಥಾನ, ಇದು ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥದ್ದು. ಇದನ್ನು ಸಹ ಯಾರು ಯಾವಾಗ ನಿರ್ಮಾಣ ಮಾಡಿದರು ಅನ್ನೋದಕ್ಕೆ ಸ್ಪಷ್ಟ ನಿದರ್ಶನಗಳಿಲ್ಲ ಇಲ್ಲಿ. ಈ ಕೋಡಿಹಳ್ಳಿಗೆ ಬರೋದಕ್ಕೆ ಬೇಕಾದಂಥ ಒಳ್ಳೊಳ್ಳೆ ರಸ್ತೆಗಳಿದೆ. ದಾವಣಗೆರೆ ಮತ್ತು ಇತರ ತಾಲ್ಲೂಕು ಕೇಂದ್ರಗಳಿಂದ ಇಲ್ಲಿ ರಸ್ತೆ ಸೌಕರ್ಯ ಇರೋದರಿಂದ ಯಾರು ಬೇಕಾದರೂ ಬಂದು ಹೋಗ್ಬೋದು. ಈ ಜಾತ್ರೆಗೆ
ನಾಡಿನಾದ್ಯಂತ ಸಹಸ್ರಾರು ಜನ ಬಂದು ಸಂಭ್ರಮಿಸ್ತಾರೆ. 3 ದಿನಗಳ ಕಾಲ ಅತ್ಯಂತ ವಿಜೃಂಭಣೆಯಿಂದ ನಡೆತಕ್ಕಂಥ ಈ ಕೋಡಿಹಳ್ಳಿ ಓಬಳೇಶ್ವರ ಜಾತ್ರೆ ಜನರ ಒಂದು ಭಕ್ತಿ, ಅವರ ಒಂದು ಶ್ರದ್ಧೆಗೆ ಅದು ಒಂದು ನಿದರ್ಶನ ಆಗಿದೆ. ಇನ್ನೊಂದು ಜಾತ್ರೆ, ಇದು ಸಹ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಜಾತ್ರೆ. ಅದನ್ನು ಹಳದಮ್ಮ ದೇವಿ ಜಾತ್ರೆ ಅಂತ ಕರೀತಾರೆ. ಇದು ದಾವಣಗೆರೆ ತಾಲೂಕಿನಲ್ಲಿ ಒಂದು ಮಾರಿಕೊಪ್ಪ ಅಂತ ಒಂದು ಸಣ್ಣ ಗ್ರಾಮ ಇದೆ. ಆ ಮಾರಿಕೊಪ್ಪ ಗ್ರಾಮದಲ್ಲಿ ಈ ಹಳದಮ್ಮ ದೇವಿಯ ಒಂದು ದೇವಸ್ಥಾನ ಇದೆ. ಇದು ಬಹಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಯಾಕೆ ಪ್ರಸಿದ್ಧ ಅಂತಂದರೆ, ಇದನ್ನೊಂದು ಶಕ್ತಿಶಾಲಿ ಗ್ರಾಮ ದೇವತೆ ಅಂತ ಎಲ್ಲರೂ ನಿರ್ಣಯ ಮಾಡಿದ್ದಾರೆ. ಯಾರು ಇಲ್ಲಿ ಬಂದು ದೇವಿಯನ್ನು ಭಕ್ತಿಯಿಂದ ಆರಾಧಿಸಿ ಅದಕ್ಕೆ ಹರಕೆಯನ್ನು ಕಟ್ಕೊಳ್ತಾರೋ ಅವರ ಎಲ್ಲ ಕಷ್ಟಗಳನ್ನು ನಿವಾರಣೆ ಮಾಡುತ್ತೆ ಅನ್ನೋದು ಇಲ್ಲಿನ ಜನರ ಒಂದು ನಂಬಿಕೆ. ಅದಕ್ಕೋಸ್ಕರವಾಗಿ ಈ ಶಕ್ತಿಶಾಲಿ ಗ್ರಾಮ ದೇವತೆಗೆ ಬರೀ ಆ ಊರಿನರು ಅಷ್ಟೇ ಅಲ್ಲ, ಸುತ್ತಮುತ್ತಲಿನ ಗ್ರಾಮದವರು ಅಷ್ಟೇ ಅಲ್ಲ, ಬೇರೆ ಬೇರೆ ಕಡೆಯಿಂದನೂ ಸಹ ಜನ ಇಲ್ಲಿಗೆ ಬಂದು ಈ ಒಂದು ರಥೋತ್ಸವವನ್ನು ಮತ್ತು ಜಾತ್ರೆಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಈ ಭಾಗದ ಜಾನಪದ ಸಂಸ್ಕೃತಿಯಲ್ಲಿ ಹಳದಮ್ಮನ ಆರಾಧನೆಗೆ ಪ್ರಮುಖ ಸ್ಥಾನ ಇದೆ. ಹಳದಮ್ಮ ಅಂತಂದರೆ ದೇವಿಯ ಒಂದು ಇನ್ನೊಂದು ರೂಪ ಅಷ್ಟೇ, ಅದಕ್ಕೆ ಹಳದಮ್ಮ ಅಂತ ಕರೀತಾರೆ ಅಷ್ಟೇ. ಈ ಜಾತ್ರೆಯನ್ನು ಪ್ರತಿ ವರ್ಷ ನಡೆಸ್ತಾರೆ. ಜನರ ಒಂದು ನಂಬಿಕೆ ಪ್ರಕಾರ ಹಳದಮ್ಮ ತಾಯಿ ಎಲ್ಲರ ಕಷ್ಟಗಳನ್ನು ನಿವಾರಿಸಿ ಅಷ್ಟೇ ಅಲ್ಲ, ಅವರ ರೋಗ ರುಜಿನಗಳಿಂದ ಮುಕ್ತಿ ನೀಡ್ತಾಳೆ ಅಂತಕ್ಕಂಥ ಒಂದು ಬಲವಾದ ನಂಬಿಕೆ ಇಲ್ಲಿ ಎಲ್ಲರಲ್ಲಿ ಮನೆ ಮಾತಾಗಿರ್ತಕ್ಕಂಥದ್ದು. ಇನ್ನು ಮತ್ತೊಂದು, ಇದು ಜಾತ್ರೆ ಅಲ್ಲ, ಒಂದು ಊರಿದು. ನಾವು ಇಲ್ಲಿ ಭಾಳ ಪ್ರಸಿದ್ಧವಾಗಿರ್ತಕ್ಕಂಥ ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಆ ಮಹತ್ವವನ್ನು ಉಳ್ಳಂಥ ಒಂದು ಊರು ಇದು. ಇದಕ್ಕೆ ಬಸವಪಟ್ಟಣ ಅಂತ ಕರಿತೀವಿ. ಈ ಬಸವಪಟ್ಟಣ ಚನ್ನಗಿರಿ ತಾಲೂಕಿನಲ್ಲಿರ್ತಕ್ಕಂಥ ಒಂದು ಮುಖ್ಯವಾದ ಸ್ಥಳ ಇದು. ಇದು ಹಿಂದೆ ಪಾಳೆಗಾರರ ರಾಜಧಾನಿಯಾಗಿತ್ತು. ತರೀಕೆರೆ ಪಾಳೆಗಾರರು ಇದನ್ನು ಆಳ್ತಾಯಿದ್ರು, ಅದನ್ನು ರಾಜಧಾನಿಯನ್ನು ಮಾಡ್ಕೊಂಡಿದ್ರು ಅವರು. ಹೀಗಾಗಿ ಐತಿಹಾಸಿಕವಾಗಿ ಈ ಬಸವಪಟ್ಟಣ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥದ್ದು. ಆ ಪಾಳೆಗಾರರಾದಮೇಲೆ ಕೆಳದಿ ಚೆನ್ನಮ್ಮಾಜಿ ಕೈಗೆ ಈ ಒಂದು ಬಸವಪಟ್ಟಣದ ಆಡಳಿತ ಅವರ ಕೈಗೆ ಬಂತು. ಚೆನ್ನಮ್ಮಾಜಿ ಕೆಲ ಕಾಲ ಆಳಿದ ಮೇಲೆ ಇದು ಮೈಸೂರು ಅರಸರ ಒಂದು ಪ್ರದೇಶಕ್ಕೆ ಸೇರಿ ಇದು ಬಹಳ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಸ್ಥಳ ಆಗಿದೆ. ಹಿಂದೆಲ್ಲ ಇದು ರಾಜಧಾನಿಯಾಗಿದ್ದರಿಂದ ಇಲ್ಲಿ ಒಂದು ಕೋಟೆಯ ಪಳೆಯುಳಿಕೆಯನ್ನು ಸಹ ಇಲ್ಲಿ ನಾವು ಕಾಣ್ಬೋದು. ಈ ಬಸವಪಟ್ಟಣದಲ್ಲಿ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕೇಂದ್ರ ಆಗಿರ್ತಕ್ಕಂಥ ಒಂದು ಹಾಲಸ್ವಾಮಿಗಳ ಗವಿಮಠ ಇದೆ. ಇದು ಬಹಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಇಲ್ಲಿ ಬಂದರೂ ಈ ಹಾಲಸ್ವಾಮಿ ಗವಿಮಠಕ್ಕೆ ಭೇಟಿ ಕೊಡ್ತಾರೆ. ಆಮೇಲೆ ಇದಕ್ಕೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸ್ಥಾನ ಸಮಾಜದಲ್ಲಿ ಇದೆ. ಅಲ್ಲಿ ಯಾವುದೇ ಒಂದು ಆ ಊರಿನಲ್ಲಿ ನಡೀತಕ್ಕಂಥ ಒಂದು ಮಂಗಳ ಕಾರ್ಯ ಆಗಿದ್ದರೂ ಸಹ ಈ ಹಾಲಸ್ವಾಮಿ ಮಠಕ್ಕೆ ಬಂದು ಅಲ್ಲಿ ಪೂಜೆಯನ್ನು ಸಲ್ಲಿಸ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಅದರ ಜೊತೆಗೆ ದುರ್ಗಾಂಬಿಕಾ ದೇವಾಲಯ ಇದೆ. ಆಮೇಲೆ ಮತ್ತೊಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ರಾಘವೇಂದ್ರ ಸ್ವಾಮಿಗಳ ಪುಣ್ಯಾಶ್ರಮವೂ ಇದೆ. ಇದೆಲ್ಲವೂ ಸಹ ಒಂದೇ ಊರಿನಲ್ಲಿರ್ತಕ್ಕಂಥದ್ದು. ಹೀಗಾಗಿ ಇಲ್ಲಿಗೆ ಎಲ್ಲ ರೀತಿಯ ಜನರು ಸಹ ಇಲ್ಲಿ ಬಂದು ಹೋಗ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇದ್ರ ಜೊತೆಗೆ ಒಂದು ಈಶ್ವರನ ದೇವಸ್ಥಾನ ಇದೆ, ಬಹಳ ಪುರಾತನವಾಗಿರ್ತಕ್ಕಂಥ ಈಶ್ವರನ ದೇವಸ್ಥಾನ. ಇದು ಸಹ ಸಾವಿರಾರು ವರ್ಷಗಳ ಹಿಂದಿನ ಒಂದು ಈಶ್ವರ ದೇವಸ್ಥಾನ ಮತ್ತು ದರ್ಗಾ ಇದೆ. ಹೀಗಾಗಿ ಈ ಬಸವಪಟ್ಟಣ ಅಂತಕ್ಕಂಥದ್ದು ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಒಂದು ಸಂಕೇತವಾಗಿ ಗುರುತಿಸ್ಕೊಂಡಿರ್ತಕ್ಕಂಥ ಒಂದು ಗ್ರಾಮ ಇದು. ಇತಿಹಾಸದ ವಿದ್ಯಾರ್ಥಿಗಳಿಗೆ ಇದೊಂದು ಪ್ರಮುಖ ಸ್ಥಳ. ಅಲ್ಲಿ ಬಂದು ಈ ಊರಿನ ಕೆಲವು ಐತಿಹಾಸಿಕ ಸಂಗತಿಗಳನ್ನು ತಿಳ್ಕೊಂಡು ಅದರ ಬಗ್ಗೆ ಸಂಶೋಧನೆಯನ್ನು ಮಾಡ್ತಕ್ಕಂಥದ್ದು, ಅಧ್ಯಯನ ಮಾಡೋದಕ್ಕೆ ಇಲ್ಲಿ ಭಾಳಷ್ಟು ಅವಕಾಶಗಳನ್ನು ನಾವು ಕಾಣ್ಬೋದು. ಇದರ ಹತ್ತಿರದಲ್ಲೇ ಸೂಳೆಕೆರೆ ಇದೆ. ಒಂದು ಅರ್ಧ ದಿನ ಪ್ರವಾಸಕ್ಕೆ ಇದು ಹೇಳಿ ಮಾಡಿಸಿದಂತಹ ಒಂದು ಸ್ಥಳ ಆಗಿದೆ. ದಾವಣಗೆರೆಯಿಂದ, ಹೊನ್ನಾಳಿಯಿಂದ, ಚನ್ನಗಿರಿಯಿಂದ ಇಲ್ಲಿ ಬಂದೋಗೋದಕ್ಕೆ ಉತ್ತಮ ಮಾರ್ಗವೂ ಇದೆ ಮತ್ತು ಸಾರ್ವಜನಿಕ ಸಾರಿಗೆ ವ್ಯವಸ್ಥೆನೂ ಕೂಡ ಇದೆ. ಹೀಗಾಗಿ ಈ ದೊಡ್ಡ ಊರನ್ನು ನಾವು ಬಂದು ಆ ಒಂದು ಪ್ರವಾಸಿ ಸ್ಥಳವನ್ನು ನೋಡಿದರೆ ನಮಗೆ ಅಲ್ಲಿನ ಹಿಂದಿನ ಕಾಲದ ಸಂಸ್ಕೃತಿ ಗೊತ್ತಾಗುತ್ತೆ ಮತ್ತು ಈಗ ಆ ಸಂಸ್ಕೃತಿಯ ತಳಹದಿಯ ಮೇಲೆ ಬೆಳೆದಿರ್ತಕ್ಕಂತಹ ಒಂದು ಊರನ್ನು ನಾವು ನೋಡಿದಾಗ ನಮಗೆ ಹಿಂದಿನ ಇತಿಹಾಸದ ಒಂದು ನೆನಪು ಉಂಟಾಗುತ್ತೆ. ನಮಸ್ಕಾರ. ಬಾಗಿಲೊಳು
ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ. ಇದುವರೆಗೆ ದಾವಣಗೆರೆ ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಎಂಎನ್ ಸುಂದರ್ರಾಜ್, ನಿರ್ವಹಣೆ ಎಸ್ಆರ್ ಭಟ್.